ನಮ್ಮ ಇದರಲ್ಲಿ ಚುನಾವಣೆ ಸಂದರ್ಭದಲ್ಲಿ ತಾವು ಹೇಳಿದ್ರಿ ಸರ್, RSS ನಾವು ಬ್ಯಾನ್ ಮಾಡ್ತೀವಿ ಸರ್ಕಾರ ಇಲ್ಲ. RSS ಹೇಳಿತ್ತು, ಅದು ನಮ್ಮ ಇದರಲ್ಲಿ ಕೂಡ ಪ್ರಿಂಟ್ ಆಗಿತ್ತು. ಅದನ್ನು ಕೂಡ ನಂತರ ಅದನ್ನು ಕೈ ಬಿಡಲಾಗಿತ್ತು. ಈಗೂ ಕೂಡ ನಾವು ಎಲ್ಲಿ ಕೂಡ ನಿನ್ನೆ ಹೇಳಿದ್ದಾರೆ, CM ಅವ್ರು ಕೂಡ ಹೇಳಿದ್ದಾರೆ, ಮೈಸೂರಲ್ಲಿ ಎಲ್ಲೂ ಹೇಳಿದ್ದಾರೆ. ಸೊ RSS ಅಂತೆಲ್ಲ ಎಲ್ಲದಕ್ಕೂ ಅಂತ ಹೇಳಿದ್ದಾರೆ. ಅದು ಎಲ್ಲರಿಗೂ ಅನಿಸ್ತದೆ. ನಾವು ಬರೀ RSS ಅಂತ ಹೇಳಲಿಕ್ಕೆ ಆಗೋಲ್ಲ. ಅದ್ರ ಬಗ್ಗೆ ನಾವು ಕೂಡ ಯಾವಾಗೂ ಎಲ್ಲಿ ಹೇಳಿಕೆ ಕೊಟ್ಟಿಲ್ಲ. ಸರ್, ಬಿಹಾರ ಚುನಾವಣೆಗೆ ಎಲ್ಲ ಸಚಿವರು ವಸೂಲಿಗೆ ಇದ್ದಾರೆ ಅಂತ ಹೇಳಿ ಸಚಿವರು ಆರೋಪ ಮಾಡ್ತಾ ಇದ್ದಾರೆ. ಹೇಳ್ತಾರೆ ಅವ್ರು, ಏನು ಹೊಸದಿಲ್ಲ. ಯಾವುದೇ ಚುನಾವಣೆ ಬಂದಾಗ CM ಅವ್ರು ಊಟಕ್ಕೆ ಕರೆಸಿದ್ರೆ ಏನು ಹೊಸದಲ್ಲ, ಹೇಳ್ತಿರ್ತಾರೆ. ಹಂಗೆ ಅವರು CM ಅವರು ವರ್ಷಕ್ಕೊಂದು ಸಾರಿ 6 ತಿಂಗಳೊಂದು ಸಾರಿ ಕರಿತಿರ್ತಾರೆ, ಮಾತಾಡ್ತಾರೆ. ಸೊ ಅದು ವಾಡಿಕೆ ಇದೆ ಅಷ್ಟೇ. ಹತ್ರ ಇಲ್ಲ, ಅದು ನಾವು ನಿನ್ನೆ ಹೇಳಿಲ್ಲ. 13 ಜನ ಕೂಡಬೇಕು, ಅವರೆಲ್ಲ ಚರ್ಚೆ ಮಾಡಬೇಕು, ಹಿರಿಯರ ಅಭಿಪ್ರಾಯ ಪಡಬೇಕು. ಇನ್ನು ಟೈಮ್ ಇದೆ ಅದಕ್ಕೆ. ಇಲ್ಲ, ಯಾರ್ದು ಇನ್ನೂ ಹೆಸರು ಚರ್ಚೆನೇ ಬಂದಿಲ್ಲ. ಇನ್ನೂ ಎಲ್ಲರೂ ಹೋಗಿ ಆರಾಮ್ ಮಲ್ಲಿಗಾರ ಇನ್ನೂ ಎದ್ದೇ ಇಲ್ಲ. ಅವ್ರು ಯಾರು ಕ್ಯಾಂಡಿಡೇಟ್ ಹೇಳಬೇಕು, ರೆಡಿ ಆಗಬೇಕು, ಆಮ್ಯಾಗ ಚರ್ಚೆ. ಯಾಕಂದ್ರೆ ಎಲ್ಲರೂ ಒಂದು ತಿಂಗಳಿಂದ ಚುನಾವಣೆಯಲ್ಲಿ ಬೀಜ ಆಗಿದ್ರು. ಸೊ ಅವರೆಲ್ಲ ರೆಸ್ಟ್ ಆಗಿದ್ದಾರೆ. ರೆಸ್ಟಿಂದ ಬಂದ್ಮ್ಯಾಗ ನಾವು ಚರ್ಚೆ ಮಾಡೋಣ. ಸೌದಿ ಅವರಿಗೆ ಬಾಲಚಂದ್ರ ಜಾರಕಿಹೊಳಿ ಸವಾಲು ಹಾಕಿರುವಂಥ ಸರ್, 50 ಕೋಟಿ ರೂಪಾಯಿ ಚಾಲೆಂಜ್ ಇಡ್ತೀವಿ ಅವ್ರ ಪರವಾಗಿ. ಅದು ಅವ್ರಿಗೆ ಆ ಲೆಕ್ಕ ನಮಗೆ ಇನ್ಸೈಡ್ ಇಲ್ಲ. ನಾವು DCG ನಾವು ಹೊರಗಡೆ ಇದ್ದೀವಿ. ನಾವು ಒಳಗಡೆ ನಮಗೆ ಗೊತ್ತಿಲ್ಲ. ಹೊರಗಡೆ ಸಪೋರ್ಟ್ ಮಾಡಬೇಕಾಯಿತು, ಮಾಡಿದ್ದು ಅಷ್ಟೇ. ನಮ್ಮ ಡ್ಯೂಟಿ ಮುಗೀತು. ಅದೇನಿದ್ರು ಲೆಕ್ಕಪತ್ರ ವ್ಯವಹಾರ ಅವ್ರವ್ರಿಗೆ ಸಂಬಂಧಪಟ್ಟದ್ದು. ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಹುಕ್ಕೇರಿಯಲ್ಲಿ ಜಿದ್ದಾಜಿದ್ದಿ ಸರ್ ಯಾವ ರೀತಿ ಇರುತ್ತೆ ಸರ್? ಸತೀಶ್ ಜಾರಕಿಹೊಳಿ ಅವರ ಅಂತಂದ್ರೆ ಹುಕ್ಕೇರಿಯಲ್ಲಿ ಏನಿಲ್ಲ, ಏನು ರಾಜಕೀಯ ಅವ್ರು ಮಾಡ್ತಾರೆ, ನಾವು ಮಾಡ್ತೀವಿ. ನಮ್ಮ ಪಕ್ಷ ನಮಗಿದೆ, ಅವ್ರ ಪಕ್ಷ ಅವ್ರಿಗಿದೆ. ಅಷ್ಟು ಆ್ಯಕ್ಟಿವ್ ಆಗಿ ಮಾಡ್ತೀರಾ ಸರ್? ಆ್ಯಕ್ಟಿವ್ ಆಗಿದ್ದೀವಿ, ಮುಂಚಿನ ಆ್ಯಕ್ಟಿವ್ ಆಗಿದ್ದೀವಿ. ಮತ್ತು ಹೊಂಟಿದ್ದಿಲ್ಲ, ಇವತ್ತು ಬಂದೀವಿ, ಮತ್ತು ಚಿಕ್ಕೋಡಿಗೆ ಹೊಂಟೀವಿ ಅಂತ ಹೇಳಿದಿಲ್ಲ. ಯಥಾಸ್ಥಿತಿ ಜಿಲ್ಲಾ ಸಂಘಟನೆ ಕೆಲಸ ಡೆವಲಪ್ಮೆಂಟು ನೋಡಲಿಕ್ಕೆ ಅಡ್ಡಾಡ್ತೀವಿ. ಏನಾದರೂ ಇಲ್ಲ, ಅದು ನಮ್ಮ ಡಿಸೆಂಬರ್ ಅಂತಿನಲ್ಲಿ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಆಗೋ ಸಾಧ್ಯತೆ ಅಂತ ಹೇಳ್ತಾರೆ ಸರ್. ಗೊತ್ತಿಲ್ಲ, ಅದು ಸರ್ಕಾರ ನಿರ್ಧಾರ ಮಾಡಬೇಕು. ನಮ್ಮದು ಮಾಡಬೇಕಂತ ಒತ್ತಾಯ ಇದೆ. ಗೌರ್ಮೆಂಟ್ದಿಂದ ಆದೇಶ ಆಗಿದೆ. ಇಲ್ಲ, ಆ ಥರ ಏನಿಲ್ಲ. DCC ಬ್ಯಾಂಕ್ ನಾಮಿನೇಟೆಡ್ ಸರ್, ಏನೋ ಹನುಮತ ಸಮಾಜಕ್ಕೆ ಕೊಡ್ತೀನಿ ಅಂತ. ಅದು ನಿನ್ನೆ ಬಾಲಚಂದ್ರ ಅವರು ಹೇಳ್ಯಾರ. ನಾವು ಅದನ್ನ ಹೇಳಿ ಮುಂಚೆನೂ ಕೂಡ ಅವ್ರಿಗೆ ಕೊಡಬೇಕಂತ ಒಂದು ಡಿಸಿಷನ್ ಆಗಿದೆ. ಅದು ಕೊಡೋಕ್ಕಿಂತ ಮುಂಚೆ ನಾವು ಒಂದು ಸಲಹೆ ಕೊಟ್ಟಿದ್ದೀವಿ. ಇಡೀ ಜಿಲ್ಲೆಯಲ್ಲಿ ಸಂಘಟನೆ ಮಾಡೋರು ಇರಬೇಕು. ಅವರು ಸಮಾಜಕ್ಕೆ ಪರವಾಗಿ ಕೆಲಸ ಮಾಡಿದ್ರೆ ಅವ್ರು ಕೊಟ್ಟದ್ದು ಒಳ್ಳೇದಾಗುತ್ತೆ ಸಲಹೆ ಮಾಡಿದ್ವಿ. ಸಚಿವ ಸಂಪುಟ ಏನಾದರೂ ವಿಸ್ತರಣೆ ಆಗೋದಿಲ್ಲ? ಇಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ಅದು ನಮ್ಮ ವ್ಯಾಪ್ತಿಯಲ್ಲಿಲ್ಲ. CM ಮತ್ತು ಅಧ್ಯಕ್ಷರು ಅದಕ್ಕೆ ನಿರ್ಧಾರ ಮಾಡ್ತಾರೆ. ಸರ್, ಇನ್ನೊಂದು ಕೊನೆ ಪ್ರಶ್ನೆ ಸರ್. ರಮೇಶ್ ಕತ್ತಿ ಅವರು ಎಲ್ಲ ಜನರಲ್ ಕ್ಷೇತ್ರದಲ್ಲಿ ಇವರೇ ಬಂದಿದ್ರೆ ನಾವೇನು ಮೀನಾ ಹಿಡಿಯಕ್ಕೆ ಹೋಗ್ಬೇಕಂತ ಪ್ರಶ್ನೆ ಮಾಡ್ತಾರೆ. ನೋಡಿ, ಯಾರಿಗೆ ಜನ ಆಯ್ಕೆ ಮಾಡ್ತಾರೆ, ಯಾರಿಗೆ ಶಕ್ತಿ ಇದೆ, ಪಕ್ಷ ಯಾರಿಗೆ ಟಿಕೆಟ್ ಕೊಡೋ ಅದ್ರ ಮೇಲೆ ಡಿಪೆಂಡು. ಯಾರೋ ಹೋಗಿ ಏಕಾಏಕಿ ನಿಲ್ಲೋಲ್ಲ ಅಲ್ಲಿ. ಸೊ ಪಕ್ಷಕ್ಕೆ ಟಿಕೆಟ್ ಕೊಡಬೇಕು. ಫಸ್ಟು ಕೊಟ್ಟ ಮ್ಯಾಗೆ ಜನ ಅವ್ರನ್ನ ಆಯ್ಕೆ ಮಾಡಬೇಕು. ಸೊ ಇವೆಲ್ಲ ಇರ್ತಾವೆ. ಒಂದೇ ಜನರಲ್ ಕ್ಷೇತ್ರ ಇವರೇ ಬೇಕಾ, ಜಾರಕಿಹೊಳಿ ಅವರೇ ಬೇಕಾ ಅಂತ ಸರ್ ಅದೆಲ್ಲ ಜನರಲ್ನಲ್ಲಿ ಗೆಲ್ಲಕ್ಕೆ ಸಾಕಷ್ಟು ಜನ ಇದ್ದಾರೆ. ನಾವು ಅಷ್ಟೇ ಇಲ್ಲ, ಬೇರೆ ಬೇರೆ ಕಡೆ ಭಾಳಷ್ಟು ಜನ ಗೆದ್ದಿದ್ದಾರೆ, ಗೆಲ್ತಾರೆ. ಮತ್ತು ಜನರಲ್ ಬೇಕಲ್ಲಿ ಇವರಿಗೆ ಕೊಡಬೇಕಂತ ಏನು ಕಾನೂನು ಇಲ್ಲ. ಇವರೇ ನಡೆಸ್ಬೇಕಂತ. ನಮಗೂ ಹಕ್ಕಿದೆ, ನಮ್ಮದು ವೋಟ್ ಬ್ಯಾಂಕ್ ಇದೆ, ನಮ್ಮವ್ರು ಓಟಿದ್ದಾರೆ. ನಾವು ಕೇಳಲಿಕ್ಕೆ ಹೊರಿದ್ದೀವಿ. ಓಕೆ.